ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಇಂದು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯದಿಂದ ಮೇಲುಕೋಟೆವರೆಗೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಮಂಡ್ಯದಿಂದ ಅಡಗಲಿ ರಾಷ್ಟ್ರೀಯ ಹೆದ್ದಾರಿ HS 47 ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 12 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದಿನ ಶಿವಳ್ಳಿ ಗ್ರಾಮದಲ್ಲಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಭೂಮಿ ಪೂಜೆ ನೆರವೇರಿಸಿದರು. ಮಂಡ್ಯದ ಹೊಸಳ್ಳಿ ಗೇಟ್ ಇಂದ ಮೇಲುಕೋಟೆಯವರೆಗೆ. ನಂತರ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ HB ರಾಮು ಮಾತನಾಡುತ್ತಾ, ಬಹುಶಃ ಬೊಮ್ಮೇಗೌಡ ಕಾಲದಿಂದಲೂ HD ಚೌಡಯ್ಯರವರು ಹಾಗೆ ಹಲವಾರು ಈ ಭಾಗದಲ್ಲಿ ರಾಜಕೀಯವಾಗಿ ಹೊರಹೊಮ್ಮಿದ್ದಾರೆ. ಆದ್ದರಿಂದ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಅತ್ಯುತ್ತಮ ನಾಯಕರಾಗಿ ಬಹಳ ಜನಪ್ರಿಯ ಶಾಸಕರಾಗಿದ್ದಾರೆ. ಯಾವುದೇ ಎಡರು ತೊಡರುಗಳನ್ನು ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ. ಯಾರೇ ಹೋದರೂ ಪ್ರೀತಿಯಿಂದ ಜನರನ್ನು ಸ್ಪಂದಿಸುತ್ತಾರೆ. ಇನ್ನು ಹಲವಾರು ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸರ್ವೋದಯ ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಎಂದು ಹೇಳಿದರು. ನಂತರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮಾತನಾಡುತ್ತಾ, ಬಹಳ ದಿನಗಳ ಹಿಂದೆ ಮೈಸೂರು ಬೆಂಗಳೂರು ಹೈವೇ ರಸ್ತೆ ಮಾಡುವಾಗ ರಸ್ತೆಯ ಹಳ್ಳ ಗುಂಡಿಗಳು ಇರುವುದನ್ನು BBL ಕಂಪನಿಯು ಹಳ್ಳ ಗುಂಡಿಗಳನ್ನು ಮುಚ್ಚಬೇಕಿತ್ತು. ಆದರೆ ಅವರು ಮಾಡಲಿಲ್ಲ. ಜನಸಾಮಾನ್ಯರು ಬಹಳ ತೊಂದರೆ ಅನುಭವಿಸಿದರು. ಹಾಗೂ ನನ್ನ ಗಮನಕ್ಕೂ ಸಹ ದಿನನಿತ್ಯ ಫೋನ್ಗಳು ಸಹ ಬರುತ್ತಿದ್ದವು. ರಸ್ತೆ ಸರಿ ಮಾಡಿಸಬೇಕೆಂದು ಸಾರ್ವಜನಿಕರು ಪ್ರತಿದಿನ ಕರೆಗಳನ್ನು ಮಾಡುತ್ತಿದ್ದರು. ಹಲವಾರು ಬಹಳ ಪ್ರಮುಖವಾದ ಅತ್ಯುತ್ತಮವಾದ ಕಾರ್ಯಕ್ರಮ ಹೊರಡಿಸುವ ಮುಖ್ಯ ನನ್ನ ಶಾಸಕರು. ಅದರಲ್ಲೂ ಪಾಪ ಅವರಿಗೆ ಹಲವಾರು ಎದುರು ತೊಡರುಗಳಂದ್ರೆ ಬಹಳ ಸಮಾಜದ ಕೊನೆಯ ಜನತೆಯ ಮನಮುಟ್ಟುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಶಾಸಕರು ಇವರು ಬಹಳ ತುಂಬಾ ಸಾಮಾನ್ಯರನ್ನ ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಮನೆ ಹೋದ್ರೆ ಅವ್ರು ಹೇಗೆ ಸಿಗುವುದಿಲ್ಲ, PM ಪರಿಸ್ಥಿತಿ ಕೆಲವು ನೋಡ್ತೀವಿ. ಆದರೆ ಈಗ ಆ ಥರ ಇಲ್ಲ. ಯಾರೇ ಸಾಮಾನ್ಯರು ಬಹಳ ಅದ್ಭುತವಾಗಿ ಸ್ಪಂದಿಸುವಂತ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಒಳಗೊಂಡಿಸುವ ಮುಖೇನ ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ, ಸರ್ವೋದಯ ಪಕ್ಷಕ್ಕೆ ಒಂದು ಒಳ್ಳೆಯ ತರಲಿ ಅಂತ ನಾವು ಭಾವಿಸಿ ಈ ಸನ್ನಿವೇಶದ ಮಾತನಾಡುವಂತ ಎಲ್ಲ ವೇದಿಕೆ ಮುಖ್ಯಸ್ಥರಿಗೆ ಭಾಗಗಳನ್ನು ಮುಗಿಸ್ತಾರೆ. ಹಿಂದೆ ಏನು ಮೈಸೂರು ಬೆಂಗಳೂರು ರಸ್ತೆ ಹಾಕಬೇಕಾದ್ರೆ ಇಲ್ಲಿ ಮಣ್ಣು ಹೊಡೆದು ಅದರಲ್ಲಿ ಹಿಂದೆ ಮಣ್ಣು ಹೊಡೆದಾದ್ಮೇಲೆ ಮಣ್ಣು ಮತ್ತೆ ಬೇರೆ ಮೆಟೀರಿಯಲ್ ಹೊಡೆದಾದ್ಮೇಲೆ ಈ ರಸ್ತೆನ ಸರಿ ಮಾಡಿಸ್ಬೇಕಿತ್ತು. ಹಳ್ಳಗಳನ್ನ ಅಷ್ಟೇ ತಾತ್ಕಾಲಿಕವಾಗಿ ಮುಚ್ಚಿ ಈ ರಸ್ತೆ ಈ ಸ್ಥಿತಿಯಲ್ಲಿತ್ತು. ಹಿಂದೆ ಮಾಡಿದಂಥ ಕಂಪನಿಯವರು BBL ಕಂಪನಿಯವರು ಇದನ್ನ ಪೂರ್ತಿ ಮಾಡ್ಕೊಡ್ಬೇಕಾಗಿತ್ತು. ಅದರಾದ್ರೆ ಇವರು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಗುಂಡಿ ಮುಚ್ಚಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇಲ್ಲಿ ಸುಮಾರು ಜನ ನನಗೆ ಈ ಸರ್ಕಲಿಂದಾನೇ ಸುಮಾರು ಜನ ಫೋನ್ ಮಾಡೋರು. ಶಿವಳ್ಳಿ ಸರ್ಕಲಿಂದಾನೇ ಕುತ್ಕೊಂಡು ಎಲ್ಲರೂ ಮಾತಾಡಬೇಕಾದ್ರೆ ಏನ್ ಸರ್ ಇದು ಈ ತರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬೈದವ್ರೆ. ನನಗೂ ಅರ್ಥ ಆಗಿದೆ. ಯಾಕೆ ನಾನೇನು ಕೋಪ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು. 1 ಅಡಿ 2 ಅಡಿ ಹಳ್ಳ ಬಿದ್ದಿರೋಂಥ ರಸ್ತೆ ಕೆಳಗಡೆಯಿಂದ ಆಗಿರೋಂಥದ್ದು. ಅವ್ರ ಕಷ್ಟ ನನಗೂ ಅರ್ಥ ಆಯ್ತು. ಅದಕ್ಕೆ ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲಿ ಯಾರು ಇದ್ರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿದ್ವಿ. ಇದೇನಂದ್ರೆ ಈಗ ಬಿಡುಗಡೆ ಮಾಡಿರೋಂಥ ಅನುದಾನ ಈಗಾಗಲೇ ಸುಮಾರು 1.25-2 ಕೋಟಿ ಅನುದಾನ ಬಿಡುಗಡೆ ಆಗಿ ಸುಮಾರು 1 ವರ್ಷ ಆಗಿತ್ತು. ಆದರೆ ಆ 1 ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು. ಅದರಲ್ಲಿ ಏನೂ ಆಯ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಹಾಕಿಸ್ಬೇಕು ಅಂತಾರೆ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ. ಒಂದು ಟೆಂಡರ್ ಆಗಿದೆ. ಈಗ ಹಿಂದೆ ಒಂದು ಕೆಲಸ ಶುರು ಮಾಡಿಸಿ ಯಾಕೆ ಇವತ್ತೇ ಚಾಲನೆ ಕೊಡ್ತಿದ್ದೀವಿ ಅಂತಂದ್ರೆ ನಿಮಗೆ ಗೊತ್ತಿರೋಂಥದ್ದು ಈ ರಸ್ತೆ ತುಂಬಾ ಕೆಟ್ಟೋಗಿರೋಂಥದ್ದು. ಇವತ್ತೇ ಚಾಲನೆ ಕೊಟ್ಟು ಇನ್ನೊಂದು ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ. ಹಿಂದಿನಂಗೆ 5 ಕೋಟಿ ಕೆಲಸ ಶುರು ಆಗುತ್ತೆ. ಸೊ ಎಲ್ಲ ಕೆಳಗಡೆಯಿಂದ ಶುರು ಆಗುತ್ತೆ. ಪೂಜೆ ಮಾತ್ರ ಎಲ್ಲಿ ಮಾಡ್ತಿದ್ದೀವಿ, ಆದರೆ ಕೆಳಗಡೆಯಿಂದನೇ ರಸ್ತೆ ಮೇಲ್ಗಡೆ ತನಕನೂ ಈ ರಸ್ತೆನ ಮಾಡ್ತಾ ಇದ್ದೀವಿ. ಅದಾದ ನಂತರ ಈಗ ಏನು ದುಡ್ಡು ಹಾಕಿದ್ರೆ ಅದನ್ನ ತಾತ್ಕಾಲಿಕ ಮಾಡಿ ಅದ್ರ ಜೊತೆಗೆ ಸುಗಮ ಸಂಚಾರ ಇದಾದ ಮೇಲೆ ಮಿನಿಸ್ಟರ್ ಅವರು ಸುಮಾರು ಜನ ಗೊತ್ತಿರ್ಬೋದು, ಮಿನಿಸ್ಟರ್ ಅವ್ರನ್ನು ಈ ರಸ್ತೆಯಲ್ಲಿ ಕರ್ಕೊಂಡು ಬಂದು ಅವ್ರು ತೋರಿಸಿದ್ವಿ.
ಅವರು ನಾವೆಲ್ಲ ಸೇರಿ ಕೆ ಶಿಫ್ಟ್ ಅಂತ ಪ್ರೋಗ್ರಾಮ್ಗೆ ಸೇರಿಸಿದೀವಿ ಈ ರಸ್ತೆ. ಅದೇನಂದ್ರೆ 4 ಪಥ ರಸ್ತೆಗೆ ಸೇರಿಸಿದೀವಿ. ಇವಾಗ ಇದನ್ನ ಓಡಾಡೋಕ್ಕೋಸ್ಕರ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ತನಕ ಕೆ ಶಿಫ್ಟ್ ಆಗೋ ತನಕ ಕಾಯಕ್ಕಾಗಲ್ಲ, ಯಾಕೆಂದ್ರೆ ಅದು 1 ವರ್ಷ ಆಯ್ತದೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ಕಾಯೋದು ಬೇಡಿ, ಇಲ್ಲಿ ಕೆಲಸ ಆಗಲಿ. ಆಮೇಲೆ ಯಾಕೆಂದ್ರೆ 4 ಲೇನ್ ಅಂದ್ರೆ ಆ ಕಡೆ ಈ ಕಡೆ ಜಮೀನೆಲ್ಲ ಅಕ್ವೈರ್ ಮಾಡ್ಕೋಬೇಕಾಗಿದೆ, ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಹಿಡಿತದೆ. ಅದಕ್ಕೋಸ್ಕರ ಮಾಡೋದು ಬೇಡ, ಕಾಯೋದು ಬೇಡ ಅಂತೇಳಿ ಶುರು ಮಾಡಿಸಿದ್ರು ಇದನ್ನ. ಒಂದು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಎಲ್ಲ ಮೀಡಿಯಾದವರು ಇದ್ದಾರೆ, ನಿಮ್ಗಳ ಮೂಲಕ ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಜನರು ಸಹಕಾರ ಕೊಡಿ. ಸಹಕಾರ ಕೆಳಗಡೆಯಿಂದ ಮೇಲ್ಗಡೆ ತನಕ ಎಲ್ಲ ಹಳ್ಳಿಗಳಲ್ಲಿ ಏನೇ ಈ ರಸ್ತೆಯಲ್ಲೆಲ್ಲ ಹೋಗಿದೆ ಅಲ್ಲಿ ಸಹಕಾರ ಕೊಟ್ಟು ಈ ರಸ್ತೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊಂಡು ಈ ತಡವಾಗಿರೋದಕ್ಕೆ ಕ್ಷಮೆ ಕೇಳ್ತಾ ಆದಷ್ಟು ಬೇಗ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಎಷ್ಟು ಜನ ಕೇಳ್ತಾ ಇದ್ರು ಇನ್ನು ಎಲ್ಲ ಆದ್ಮೇಲೆ ಮಾಡಿಸಿ ಅಂತ. ನಮಗೂ ಆತಂಕ, ಬೇಗ ಶುರು ಮಾಡಿಸ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸತತವಾಗಿ ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಏನು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಬೇಕು ಅದರ ಕೆಲಸ ಮಾಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.